2026-27 ಸಾಲಿಗೆ ಒಟ್ಟು 3,15,050 ಕೋಟಿ ರೂಗಳ ರಾಜಸ್ವ ಸ್ವೀಕೃತಿಯನ್ನು ಅಂದಾಜಿಸಲಾಗಿದೆ. ಇದರಲ್ಲಿ 2,20,000 ಕೋಟಿ ರೂಗಳ ಸ್ವಂತ ತೆರಿಗೆ, ರಾಜಸ್ವ 16,000 ಕೋಟಿ ರೂಗಳ ತೆರಿಗೆಯೇತರ 16,000 ಕೋಟಿ ರೂಗಳ ತೆರಿಗೆಯೇತರ ರಾಜಸ್ವ ಮತ್ತು ಕೇಂದ್ರ ಸರ್ಕಾರದ ಸ್ವೀಕೃತಿ 79,050 ಕೋಟಿ ರೂಗಳು ಸೇರಿವೆ. 2027-27 ಸಾಲಿನಲ್ಲಿ ಒಟ್ಟು 4,47,240 ಕೋಟಿ ರೂಗಳ ಸ್ವೀಕೃತಿಯನ್ನು ಅಂದಾಜಿಸಲಾಗಿದೆ. 2026-27 ಸಾಲಿನ ಆಯವ್ಯಯದಲ್ಲಿ ಒಟ್ಟು 4,48,004 ಕೋಟಿ ರೂಗಳ ವೆಚ್ಚವನ್ನು ಅಂದಾಜಿಸಲಾಗಿದೆ. ಇದರಲ್ಲಿ 3,38,007 ಕೋಟಿ ರೂಗಳ ರಾಜಸ್ವ ವೆಚ್ಚ, 74,682 ಕೋಟಿ ರೂಗಳ ಬಂಡವಾಳ ವೆಚ್ಚ ಮತ್ತು 35,316 ಕೋಟಿ ರೂಗಳ ಸಾಲ ಮರುಪಾವತಿ ಒಳಗೊಂಡಿದೆ. 26-27 ಸಾಲಿಗೆ 22,957 ಕೋಟಿ ರೂಗಳ ರಾಜಸ್ವ ಕೊರತೆಯನ್ನು ಅಂದಾಜಿಸಲಾಗಿದೆ. ವಿತ್ತೀಯ ಕೊರತೆ 97,449 ಕೋಟಿ ರೂಗಳು ಎಂದು ಅಂದಾಜಿಸಲಾಗಿದ್ದು, ಜಿಎಸ್ಡಿಪಿಯ ಶೇಕಡಾ 2.95ರಷ್ಟಿದೆ. 26-27 ಅಂತ್ಯಕ್ಕೆ ರಾಜ್ಯದ ಒಟ್ಟು ಹೊಣೆಗಾರಿಕೆಗಳು 8,24,389 ಕೋಟಿ ರೂಗಳು ಎಂದು ಅಂದಾಜಿಸಲಾಗಿದ್ದು, ಜಿಎಸ್ಡಿಪಿಯ ಶೇಕಡಾ 24.94ರಷ್ಟಿದೆ. 2026-27 ಸಾಲಿಗೆ ರಾಜ್ಯದ ವಿತ್ತೀಯ ಕೊರತೆ ಮತ್ತು ಒಟ್ಟು ಹೊಣೆಗಾರಿಕೆಗಳನ್ನು ಕರ್ನಾಟಕದ ಆರ್ಥಿಕ ಹೊಣೆಗಾರಿಕೆ ಅಧಿನಿಯಮದ ಮಾನದಂಡದಂತೆ ಪಾಲನೆ ಮಾಡಲಾಗಿದ್ದು, ವಿತ್ತೀಯ ಶಿಸ್ತನ್ನು ಕಾಯ್ದುಕೊಳ್ಳಲಾಗಿದೆ.